ಏನಣ್ಣ ಊಟ ಆಯ್ತಣ್ಣ? ಆಯ್ತು ಕಣ್ಲ, ನಿಂದಾಯ್ತೇನೋ? ಹ್ಞೂ ಆಯ್ತಣ್ಣ. ಕೆಂಪಣ್ಣ ನಿಂದು ಊಟ ಆಯ್ತಣ್ಣ? ಆಯ್ತು ಕಣ್ಲ ಮಾದ. ಮತ್ತೆ ಏನಣ್ಣ ನಮ್ಮ ರಾಜ್ಯದಲ್ಲಿ ಈ ಥರ ಆಯ್ತದೆ, ಹಿಡ್ದಿದ್ದು ಏನಾಯ್ತಣ್ಣ ಕೇಸು? ಏನು ಕೇಸ್ ಹೇಳದ್ಲ ಮದ. ಕುಮಾರಣ್ಣ ಮತ್ತು ಡಿ ಕೆ ಸರ್ ಏನೋ ಮಾತಾಡ್ತಿದ್ದು, ಮಧ್ಯದ ಪ್ರದೀಪಣ್ಣ ಬಂದ. ಅದು ಏನಾಯಿತು ಅಂತಲೇ ಗೊತ್ತಾಯ್ತಿಲ್ಲ ಕಣ್ಲೆ. ಓ ಕಣಣ್ಣ, ನನಗೂ ಅದೇ ಡೌಟು. ಅವರಿಬ್ರು ಏನೋ ಮಾತಾಡ್ತಿದ್ರು, ಮಧ್ಯದಲ್ಲಿ ಪ್ರದೀಪಣ್ಣ ಏನಪ್ಪ ಅಂದ? ಅದ ಮುಂದಿನ ವಾರ ಏನೋ ಸಂಪುಟ ರಚನೆ ಮಾಡ್ತಾರಂತ ನಾವು, ಪುನರಾಚನೆ ಏನೋ ಮಾಡ್ತಾರಂತೆ. ಅದಕ್ಕೆ ಅಣ್ಣಂಗೆ ಏನೋ ಚಾನ್ಸ್ ಸಿಗ್ಬೋದು ಅಂತ ಹೇಳಿ ಬಂದಿರ್ಬೋದ ನಾವು. ಅದು ಸರಿ ಕಣ್ಲ ಮದ. ಆದ್ರೆ ನಮ್ಮ ಪ್ರದೀಪಣ್ಣ ಏನೇನೋ ಮಾತಾಡ್ತಾನಲ್ಲೋ ಪಾಪ. ಅದು ಹಂಗೆ ಕಂಡುಬಿಡೋಣ. ನಮ್ಮ ಡಿ ಕೆ ಸರ್ಗೆ ಹತ್ರ ಆಗ್ಬೇಕಲ್ಲ. ಡಿ ಕೆ ಸರ್ಗೆ ಆಪೋಸಿಟ್ ಆದಳು ಕುಮಾರಣ್ಣ ದೇವೇಗೌಡರ ಫ್ಯಾಮಿಲಿ. ಅದಕ್ಕೆ ಅಣ್ಣ ಮಾತಾಡಿ ಬಿಡೋಣ. ಹೋಗೋಣ, ಅದು ನಿಜನೇ. ಅದಕ್ಕೆ ಎಲ್ಲ ಪ್ರದೀಪಣ್ಣ ಹೋದರೆ ಮಾತಾಡ್ತಾವೆ ಪಾಪ. ಪಟ್ಟ ಈ ಸಲ ಅವರು ಇದ್ದೇ ಇರ್ತದೆ ನೋಡೋಣ. ಸಚಿವನು ಶಾಸಕನು ಏನೋ ಒಂದು ಆಯ್ತದೆ. ಯಾರು ಏನಾದ್ರು ಏನಿಲ್ಲ ಮದ. ನಮ್ಮ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ಯಾವನು ಕೇಳಲ್ಲ. ಡೀಸೆಲ್ ರೇಟ್ ಜಾಸ್ತಿ ಆಯಿತು, ಯಾವನು ಕೇಳಲ್ಲ. ಸಿಲಿಂಡರ್ ರೇಟ್ ಜಾಸ್ತಿ ಆಯಿತು, ಯಾವನು ಕೇಳಲ್ಲ. ಡೆವಲಪ್ಮೆಂಟ್ ಅನ್ನೋದು ಮರೀಚಿಕೆ ಆಗೈತೆ. ಕಣಣ್ಣ, ಅದನ್ನ ಯಾರು ಕೇಳೋದು ಇಲ್ಲ, ಅದ್ರ ಬಗ್ಗೆ ಮಾತಾಡೋದು ಇಲ್ಲ. ಅವರೆಲ್ಲ ಒಂದೇ ಕಣಣ್ಣ, ಸುಮ್ಮನೆ ನಮ್ಮ ಮುಂದೆ ಜಗಳ ಆಡ್ತಾರೆ. ಏನು ಮಾಡೋದಣ್ಣ, ಮಿಡಲ್ ಕ್ಲಾಸ್ಗೆ ಮತ್ತು ಸಾಮಾನ್ಯ ಜನಕ್ಕೆ ಅವ್ರ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋದ ಇಲ್ಲ, ಸಂಸಾರ ಮಾಡೋದ ಇಲ್ಲ, ಅವ್ರಿಗೆ EMI ಕಟ್ಟೋದ, ಇದೇ ಚಿಂತೆ. ಇನ್ನು ಬಿಸ್ನೆಸ್ ಮ್ಯಾನ್ಗೆ ಯಾರಾದೇನು ಎಲ್ಲ ಜೊತೆ ಚೆನ್ನಾಗಿರ್ತದೆ, ಏನೋ ಬಿಸ್ನೆಸ್ ನಡಿಬೇಕು. ಇಷ್ಟೇ ಕಣಣ್ಣ ಜೀವನ. ನೀನು ಹೇಳಿದ್ದು ನಿಜನೇ ಕಣ್ಲ. ಸರಿಲೇ ಬರ್ತೀನಿ, ನಾನು ಸ್ವಲ್ಪ ಕೆಲಸ ಆಯ್ತು. ಹ್ಞೂ ಸರಿ ಅಣ್ಣ, ನಾನು ಬರ್ತಿಲ್ಲೇ ಮರ, ಸಿಗೋಣ. ಸರಿ ಆಯ್ತು ಅಣ್ಣ, ಸಿಗೋಣ ಬಿಡಿ.